ಹಲೋ ಗೈಸ್, ನಾನು ನಿಮ್ಮ ಶ್ರೀಧರ್. ಸೊ ನಾನು ಇವತ್ತೊಂದು ಹೊಸ ಎಕ್ಸ್ಪೆರಿಮೆಂಟ್ನ ಮಾಡ್ತಿದ್ದೀನಿ. ಏನಪ್ಪ ಎಕ್ಸ್ಪೆರಿಮೆಂಟ್ ಅಂತಂದರೆ, ಸೊ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಏನು ಕೊಡಲ್ಲ, ಬಟ್ ಎಕ್ಸ್ಪೆರಿಮೆಂಟ್ ಅಂತೂ ಕ್ರೇಜೇ ಇರುತ್ತೆ. ಸೊ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ. ನಾನು ಇವತ್ತು ಮಾಡ್ತಿರೋದು ಒಂದು ಹೊಸ ಎಕ್ಸ್ಪೆರಿಮೆಂಟು. ಈ ಎಕ್ಸ್ಪೆರಿಮೆಂಟ್ಗೆ ಒಂದು ಪೈಪು ಆ್ಯಂಡ್ ಬ್ಲಾಕ್ ಪೌಡ್ರು ಈ ಥರ ನೋಡಿ ನಿಮ್ಗೆ ತೋರಿಸ್ತೀನಿ. ಸೊ ಇದು ಬ್ಲಾಕ್ ಪೌಡ್ರು ಈ ಥರ ನಾವು ರೆಡಿ ಮಾಡ್ಕೊಂಡಿರ್ಬೇಕು. ಫಸ್ಟಲ್ಲೇ ನಾವು ಈ ಬ್ಲಾಕ್ ಪೌಡ್ರನ್ನ ಈ ಪೈಪ್ ಒಳಗೆ ಸೇರಿಸಿ ಆ್ಯಂಡ್ ಇದಕ್ಕೆ ಹೋಲ್ ಹಾಕಿ ಆ್ಯಂಡ್ ಮತ್ತು ಇದಕ್ಕೆ ಫೈರ್ ಅಂಟಿಸಿದ್ರೆ ಯಾವ ರೀತಿ ಅಂಟ್ಕೊಳ್ಳುತ್ತೆ ಆ್ಯಂಡ್ ಅದೇ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಇವತ್ತಿನ ಒಂದು ಎಕ್ಸ್ಪೆರಿಮೆಂಟ್. ಸೊ ಗೈಸ್, ಇನ್ನು ತಡ ಮಾಡಿದೆ ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಅವರ್ ಚಾನಲ್ ದ ಶ್ರೀಧರ್ ಎಕ್ಸ್ಪೆರಿಮೆಂಟ್ಸ್. ಸೊ ಹೊಸದಾಗಿ ನೋಡ್ತಿರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಮಾಡ್ಕೊಳ್ಳಿ. ಸೊ ಗೈಸ್, ಈಗ ನಾವು ಒಂದು ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಆದರೂ ಎಕ್ಸ್ಪೆರಿಮೆಂಟ್ಗಾಗಿ ಮಾಡ್ತಾಯಿದ್ದೀನಿ. ಸೊ ನಾವಿವಾಗ ಸಿಂಪಲ್ಲಾಗಿ ಈ ಹೋಲ್ ಈ ಪೈಪ್ ಅಂದರೆ ನೋಡಿ ಈ ಥರ ಇರೋ ಪೈಪ್ನ ಒಂದು ತಗೊಂಡು, ಅಂದರೆ ಇದು ಒನ್ ಇಂಚ್ ಪೈಪು. ಸೊ ಈ 1 ಇಂಚ್ ಪೈಪ್ಗೆ ಒಂದು ಹೋಲ್ ಮಾಡ್ಕೋಬೇಕು ಆ್ಯಂಡ್ ಈ ಮಣ್ಣನ್ನು ಇದಕ್ಕೆ ಹಾಕಬೇಕು. ಫಸ್ಟ್ ಮಣ್ಣು ಹಾಕೋದಕ್ಕಿಂತ ಮುಂಚೆ ಹೋಲ್ ಮಾಡ್ಕೊಳ್ಳೋಣ. ಸೊ ಗೈಸ್ ಇಲ್ಲಿ ನೋಡಿ, ಸೊ ನಾವು ಈ ರೀತಿ ಹೋಲ್ ಮಾಡ್ಕೋಬೇಕು. ಸೊ ತೋರಿಸ್ತೀನಿ ನೋಡಿ, ನಿಮಗೆ ಕಾಣಿಸ್ತಿದೆಯಾ? ಈ ಥರ ಹೋಲ್ ಮಾಡ್ಕೋಬೇಕು. ಅಂದರೆ ನೋಡಿ ಈ ಥರ ಹೋಲ್ ಇರಬೇಕು ಒಳಗಡೆಗೆ. ಅಂದರೆ ಯಾಕಂತಂದರೆ ಈ ಬತ್ತಿನ ಇದರೊಳಗಡೆ ಸೇರಿಸೋದಕ್ಕೆ ಈ ಥರ. ಸೊ ನೋಡಿದ್ರಾ, ಇದು ಸ್ಕೈ ಶಾಟ್ಸ್ ಆಗಿ ಬ್ಲಾಸ್ಟ್ ಆಗುತ್ತೆ ಆ್ಯಂಡ್ ಬಾಂಬ್ ಆಗಿ ಕೂಡ ಮಾಡ್ಬೋದು. ಬಟ್ ಇದು ಒಂದು ಸ್ವಲ್ಪ ಡೇಂಜರು. ದಯವಿಟ್ಟು ನೀವು ಮನೆಯಲ್ಲಿ ಯಾರು ಟ್ರೈ ಮಾಡಬೇಡಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾಯಿರಿ. ಸೊ ನಮ್ಗೆ ಈಗ ಬೇಕಾಗಿರೋದು ಒಂದು ಕಪ್ ಆಫ್, ಅಂದರೆ ಒಂದು ಬೌಲ್ ಆಫ್ ಏನಿದು ಮಣ್ಣು. ಈ ಮಣ್ಣು ಏನಕ್ಕೆ ಅಂತಂದರೆ ತೋರಿಸ್ತೀನಿ ನೋಡಿ. ಈ ಮಣ್ಣು ಇದರೊಳಗಡೆ ಹಾಕಬೇಕು ಆ್ಯಂಡ್ ಇದರೊಳಗೆ ಹಾಕಿ ಟೈಟಾಗಿ ಫಿಟ್ ಮಾಡಬೇಕು. ಸೊ ನೋಡ್ತಾ ಇರಿ ನೀವು ವಿಡಿಯೋನ ಕಂಟಿನ್ಯೂಸ್ ಆಗಿ. ಈ ಮಣ್ಣಿಗೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಆ್ಯಂಡ್ ನೀರಿಗಿಂತ ಮುಂಚೆ ನಾವು ಈಗ ಇದರೊಳಗಡೆ ಮಣ್ಣನ್ನು ಹಾಕಬೇಕು. ಮಣ್ಣನ್ನು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಹೊಡಿಬೇಕಂತಂದರೆ ಇದಕ್ಕೆ ಒಂದು ಕೋಲ್ ಇರ್ತದೆ. ಈ ಕೋಲ್ನ ಇದ್ರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಬೇಕು. ನೋಡಿ ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ನಂತರ ಒಂದು ಸ್ವಲ್ಪ ವಾಟರ್ ಡ್ರಾಪ್ನ ಹಾಕ್ಕೋಬೇಕು. ಈಗ ವಾಟರ್ ತಗೊಬರ್ತೀನಿ. ಇಲ್ಲಿ ವಾಟರ್ ಒಂದು ಸ್ವಲ್ಪ ಹಾಕ್ಕೋಬೇಕು, ಯಾಕಂದರೆ ಅದೊಂದು ಸ್ವಲ್ಪ ಗಟ್ಟಿ ಬರುತ್ತೆ ಒಳಗಡೆ. ಈ ಥರ ವಾಟರ್ ಹಾಕ್ಕೊಂಡು ಆ್ಯಂಡ್ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಯಾಕೆ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕಂತಂದರೆ ನಿಮಗೆ ವಿಡಿಯೋ ಮಧ್ಯದಲ್ಲೇ ಹೇಳ್ತೀನಿ, ನೋಡ್ತಾ ಇರಿ. ಪರ್ಫೆಕ್ಟ್. ಬಟ್ ಟೆಸ್ಟ್ ಮಾಡ್ಕೋಬೇಕು, ಯಾಕಂದರೆ ಮೊನ್ನೆ ಒಂದು ಸತಿ ಹೀಗೆ ಫೇಲ್ಯೂರ್ ಆಯಿತು. ಹೋಲ್ ಕಾಣಿಸ್ತಿದೆಯಾ ಆ್ಯಂಡ್ ಬತ್ತಿ ಹಿಡಿಸ್ತದ? ಪರ್ಫೆಕ್ಟ್ ಇದೆ. ಸೊ ಗೈಸ್, ಈ ಥರ ನಾವು ನೋಡಿ ಈ ಥರ ಫುಲ್ ಕವರ್ ಮಾಡ್ಕೊಂಡ ನಂತರ ನಮಗೆ ಬತ್ತಿನ ಹಾಕ್ಕೋಬೇಕು. ಸೊ ಬತ್ತಿನ ಹಾಕ್ಕೊಂಡು ನೋಡ್ತಾ ಇರಿ. ನಾವು ಏನು ಮಾಡ್ಬೇಕಂತಂದರೆ ಈ ಬ್ಲ್ಯಾಕ್ ಪೌಡ್ರನ್ನ ಇದರೊಳಗಡೆ ಹಾಕಬೇಕು. ಸೊ ಬ್ಲ್ಯಾಕ್ ಪೌಡ್ರನ್ನ ಹಾಕೋದಕ್ಕೆ ಒಂದು ಸ್ವಲ್ಪ ನಾನು ಪೇಪರ್ನ ಸಹಾಯ ತಗೋತೀನಿ. ಸೊ ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಆ್ಯಂಡ್ ಇದರೊಳಗಡೆ ಹಾಕಬೇಕು. ಸೊ ಗೈಸ್, ಈಗ ಈ ಬ್ಲ್ಯಾಕ್ ಪೌಡ್ರನ್ನ ಇದರೊಳಗಡೆ ಒಂದು ಸ್ವಲ್ಪನೇ ಸುರಿಬೇಕಂತಂದ್ರೆ ನಾವು ಇವಾಗ ಏನು ಮಾಡಬೇಕು, ಸುರಿಯೋದಕ್ಕೆ ಈ ಥರ ಹಾಕ್ಕೋಬೇಕು. ಇದು ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ, ಬಟ್ ದಯವಿಟ್ಟು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಸೊ ಈಗ ನಾವು ಒಂದು ಸ್ವಲ್ಪ ಮಣ್ಣನ್ನು ಹಾಕ್ಕೋಬೇಕು. ತ್ಯಾವ ಮಾಡ್ಕೊಂಡು ಹಾಕ್ಕೋಬೇಕು. ಜಾಸ್ತಿ ಆಗೋಯ್ತು ನೀರು.
ಆದರೂ ಪರವಾಗಿಲ್ಲ. ಈ ಥರ ಮುದ್ದೆ ಕಟ್ಕೊಂಡು ಕೈಯಲ್ಲಿ ಹೋಯ್ತು. ಸೊ ಗೈಸ್, ಈ ಥರ ಪೇಸ್ಟ್ ಥರ ಮಾಡಿಕೊಂಡು ನಾವು ಇವಾಗ ಇದರೊಳಗಡೆ ಹಾಕಬೇಕು. ನೋಡ್ತಾ ಇರಿ. ಅಷ್ಟೇ. ಸೊ ಈಗ ಬಾಂಬು ಆ್ಯಂಡ್ ಪಟಾಕಿ ರೆಡಿಯಾಗಿದೆ. ಸೊ ನಾವಿವಾಗ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಡ್ರೈ ಮಾಡಬೇಕು. ಡ್ರೈ ಮಾಡಿದ ನಂತರ ನೆಕ್ಸ್ಟ್ ಫೈರ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಗೈಸ್, ಫೈರ್ಗೆ ರೆಡಿನಾ? ಸೊ ನೋಡ್ತಾ ಇರಿ, ಒಂದು ಸ್ವಲ್ಪ ಸಿಂಪಲ್ಲಾಗಿ. ಸೊ ಗೈಸ್, ನಮ್ಮದು ಈಗ ಎಕ್ಸ್ಪರಿಮೆಂಟು ರೆಡಿ ಇದೆ. ಸೊ ಬ್ಲಾಸ್ಟ್ ಮಾಡೋಣ, ನೋಡ್ತಾ ಇರಿ ಯಾವ ರೀತಿ ಅದು ಬ್ಲಾಸ್ಟ್ ಆಗುತ್ತೆ ಅಂತ. ಸೊ ಗೈಸ್ ನೋಡ್ತಾ ಇರಿ. ಸೊ ನಾವಿವಾಗ ನೋಡಿ ಈ ರೀತಿ ಪ್ಲಾನ್ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು ಸ್ವಲ್ಪ ಮೇಲೆಗೆ ಹಾಕೋಣ, ಯಾಕಂತಂದರೆ ಇದು ಮೇಲೆಗೆ ಇರಲಿ, ಈ ಥರ ಈ ರೀತಿ ಇರಬೇಕು. ಸೊ ಬಿದ್ದೋಗ್ಬಾರ್ದಲ್ವ ಅಂಟ್ಕೊಂಡ ನಂತರ. ಸೊ ಅದಕ್ಕಾಗಿ ಇದ್ರ ಸುತ್ತಲೂ ಒಂದು ಸ್ವಲ್ಪ ಮಣ್ಣು ಹಾಕೋಣ. ಇಲ್ಲಾಂದರೆ ಇಲ್ಲೇ ಒಂದು ಸ್ವಲ್ಪ ಗುಣಿ ಅಗೆದು ಈ ಗುಣಿ ಒಳಗಡೆ ಈ ಥರ ಮಣ್ಣನ್ನು ಸೇರಿಸೋಣ. ಸೊ ಗೈಸ್ ನೋಡ್ತಾ ಇರಿ ಈ ರೀತಿ. ಸೊ ಇದಕ್ಕೆ ಈಗ ಪೆಟ್ರೋಲ್ ಹಚ್ಕೊಂಡು ದಾರನ ದೂರ ಬಿದ್ದೋಯ್ತಾ? ಓಕೆ. ಸೊ ನೋಡಿ, ಇಲ್ಲಿ ಅಂಟಿಸ್ಬೇಕು. ಇದು ದಾರ, ಇದಕ್ಕೆ ಪೆಟ್ರೋಲ್ ಹಚ್ತೀನಿ ಈಗ. ಸೊ ನೀನೊಂದು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊ, ಬಿದ್ದೋಗ್ಬೇಡ. ಸೊ ಗೈಸ್ ಹಿಂಗೆ ನೋಡ್ತಾ ಇರಿ, ಇಲ್ಲಿ ಪೆಟ್ರೋಲ್ ಹಚ್ಚೋಣ ಈ ರೀತಿ. ಸೊ ಗೈಸ್ ಈ ರೀತಿ ಹಂಚ್ಬೇಕು, ಯಾಕಂತಂದರೆ ಇದಕ್ಕೆ ಒಂದು ಸ್ವಲ್ಪ ಪೆಟ್ರೋಲ್ ಅಂಟ್ಕೋಬೇಕು ಚೆನ್ನಾಗಿ. ಸೊ ಗೈಸ್ ಇದು ಇಷ್ಟು ಇಲ್ಲಿಗೆ ಪೆಟ್ರೋಲ್ ಆಗೋಯ್ತು. ಸೊ ನಾವಿವಾಗ ಇಲ್ಲೇ ಹಂಚ್ಬಿಟ್ಟು ಓಡೋಣ. ಸೊ ಗೈಸ್ ನೋಡ್ತಾ ಇರಿ. ಸೊ ಗೈಸ್ ವಿಡಿಯೋ ತುಂಬ ಕ್ರೇಜಿ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ. ಸೊ ಗೈಸ್ ನೋಡ್ತಾ ಇರಿ ಅದು ಯಾವ ರೀತಿ ಹೊಡಿತದೆ ಅಂತ. ಸೊ ಅಂಟಿಸ್ಬಿಟ್ಟಿದ್ದೀನಿ, ಹೊಡಿತಾ. ಓ ಮೈ ಗಾಡ್, ಹೊಡಿತಾ. ಓ ಮೈ ಗಾಡ್. ಹೊಡಿತು. ಓ ಮೈ ಗಾಡ್, ಹೊಡಿತು. ಸೂಪರಾಗಿ ಬಂದಿದೆ. ಸೊ ಗಾಯ್ಸ್ ನೋಡಿ, ಈ ರೀತಿ ನಮ್ಮ ಎಕ್ಸ್ಪರಿಮೆಂಟು ಸಕ್ಸಸ್ ಆಯಿತು. ಸೊ ನಿಮಗೆ ತೋರಿಸ್ತೀನಿ ನಡೀರಿ. ಸೊ ಗಾಯ್ಸ್ ನೋಡಿ, ಸೊ ನಮ್ಮ ಟೈನದುರಿ ಇನ್ನೂ ಬೆಂಕಿ ಉರಿತಾನೆ ಇದೆ. ಸೊ ಪೈಪ್ ಪೀಸ್ ನೋಡಿ ಯಾವ ರೀತಿ ಹೊಡೆದೋಗಿದೆ. ಸೊ ದಯವಿಟ್ಟು ನೀವು ಮನೆಯಲ್ಲಿ ಟ್ರೈ ಮಾಡಿಬಿಡಿ ಇದನ್ನು, ಯಾಕಂದರೆ ತುಂಬ ಡೇಂಜರ್ ಇದು ಗಾಯ್ಸ್. ಸೊ ಗಾಯ್ಸ್ ವಿಡಿಯೋ ತುಂಬ ಅಂದರೆ ತುಂಬ ಕ್ರೇಜಿಗೆ ಬಂದಿದೆ. ಸೊ ಇದು ಸಕ್ಸಸ್ ಆಯಿತು ನಮ್ಮ ಎಕ್ಸ್ಪರಿಮೆಂಟು. ಸೊ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಗೈಸ್ ಒಂದು ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಮೆತ್ತಗೆ ಮಾತಾಡ್ತಿದ್ದೀನಿ, ಯಾಕಂತಂದರೆ
ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ನಿಮ್ಗೆ ಗೊತ್ತಲ್ವ. ಸೊ ಇದು ಪ್ರಾಬ್ಲಮ್ಮು. ಸೊ ಎಕ್ಸ್ಪರಿಮೆಂಟ್ ತುಂಬ ಅಂದರೆ ತುಂಬ ಸಕ್ಸಸ್ ಆಯಿತು. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಷ್ಟೊತ್ತವರೆಗೂ ಬೈ ಬೈ. ಆ್ಯಂಡ್ ವೀಡಿಯೋ ಮಧ್ಯದಲ್ಲಿ ಏನೋ ಹೇಳ್ತೀನಿ ಅಂದೆ, ಮರ್ತೋಗ್ಬಿಟ್ಟೆ. ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತಪ್ಪು ಮಾಡಿದೆ ನಿಮಗೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಸಾರಿ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಗೈಸ್. ಬಿಕಾಸ್ ಆಫ್ ನನಗೆ ಒಂದು ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಈಗ ಅಲ್ಲಿ ಉರಿತಾ ಇರೋ ಬೆಂಕಿನ ಒಂದು ಸ್ವಲ್ಪ ಆರಿಸ್ಬಿಟ್ಟು ಬಂದುಬಿಡೋಣ. ಸೊ ಗೈಸ್, ಈ ಥರ ನೋಡಿ, ಈ ಥರ ಪೆಟ್ರೋಲ್ ಅಲ್ವಾ, ಇದನ್ನೆಲ್ಲ ಆರಿಸ್ಬೇಕು. ಸೊ ಇದ್ರೊಳಗಡೆ ಮುಳ್ಳು ಬೇರೆ ಐತೆ. ಸೊ ನೋಡಿ, ಕೂಲ್. ಓಯ್ ಬಾಯ್, ಮತ್ತೆ ನೋಡಿ ಅಷ್ಟೇ, ಆಫ್ ಆಗೋಯ್ತು. ಸೊ ಗೈಸ್, ವಿಡಿಯೋ ತುಂಬ ಕ್ರೇಜಿ ಬಂದಿದೆ. ಆ್ಯಂಡ್ ಅದನ್ನೇ ಮತ್ತೆ ಯಾಕೆ ಹೇಳ್ತಿದ್ದೀನಿ ನನಗೆ ಅರ್ಥ ಆಯ್ತಿಲ್ಲ. ಸೊ ಕ್ಯಾಮ್ರಾ ಎತ್ ಕಡೆ ಇಟ್ಕೊಂಡಿದ್ದೀನಿ, ಅದು ಅರ್ಥ ಆಯ್ತಿಲ್ಲ. ಸೊ ಗೈಸ್, ವಿಡಿಯೋ ತುಂಬ ಅಂದರೆ ತುಂಬ ಕ್ರೇಜಿ ಬಂದಿದೆ. ಸೊ ಇಂಥ ಎಕ್ಸ್ಪರಿಮೆಂಟ್ಸು ನಾನು ಡೈಲಿ ನಿಮಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಸೊ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿರೋರು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟಿಗೆ ಈ ಎಕ್ಸ್ಪರಿಮೆಂಟು ಮುಗೀತು. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪರಿಮೆಂಟಲ್ಲಿ ಮತ್ತೆ ಸಿಗ್ತೀನಿ. ಸೊ ಗೈಸ್, ಬೈ ಬೈ. ಲವ್ ಯು ಗೈಸ್.